ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಮಾದೇಶ್. ಸೆಂಟ್ರಲ್ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರೆಕ್ನಲ್ಲಿ ಮೊಬೈಲ್ ಸಿಕ್ಕಿರುವ ವಿಚಾರ ಈಗ ಭಾರಿ ಸಂಚಲನ ಮೂಡಿಸಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಿದೆ. ಮತ್ತೊಂದು ಕಡೆ ತನಿಖೆಯ ಸಂದರ್ಭದಲ್ಲಿ ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಜೈಲಾಧಿಕಾರಿಯ ಕೈವಾಡ ಕೂಡ ಬಯಲಾಗ್ತಿದೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರ ಜೊತೆಗೆ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಎಕ್ಸ್ ಖಾತೆಗಳನ್ನು ಕೂಡ ನೀವು ಫಾಲೋ ಮಾಡಿ ಎಕ್ಸ್ಕ್ಲೂಸಿವ್ ಮತ್ತೆ ಇಂಟ್ರೆಸ್ಟಿಂಗ್ ಕಂಟೆಂಟ್ ಗಳನ್ನ ನೋಡಬಹುದು. ನಿನ್ನೆಯಿಂದಲೂ ಕೂಡ ಜೈಲಿನಲ್ಲಿ ಪರಪನಗರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರಕ್ ನಲ್ಲಿ ಮೊಬೈಲ್ ಸಿಕ್ಕಿರುವಂತಹ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. 5G ಮೊಬೈಲ್ ಅನ್ನ ಜೈಲಿನಲ್ಲಿ ಯೂಸ್ ಮಾಡ್ತಾರೆ. ಮತ್ತೆ ಆ ಒಂದು ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಇರ್ತವೆ. ಇನ್ಸ್ಟಾಗ್ರಾಮ್ ಇರುತ್ತೆ, ಫೇಸ್ಬುಕ್ ಇರುತ್ತೆ, ಮತ್ತೆ ಪ್ರೈಮ್ ವಿಡಿಯೋ ಇರುತ್ತೆ. OTT ಯಲ್ಲಿ ಸಿನಿಮಾ ನೋಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಜೈಲಿನಲ್ಲಿ ಏನ್ ನಡೀತಿದೆ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಎಷ್ಟೇ ಕಟ್ಟುನಿಟ್ಟಿನ ಕ್ರಮಗಳನ್ನ ವಹಿಸಿದ್ರು ಕೂಡ ಜೈಲಿನಲ್ಲಿ ಈ ರೀತಿಯಾದಂತಹ ಅಕ್ರಮಗಳು ನಡೀತಿದೆ ಅನ್ನುವಂತ ವಿಚಾರ ಬಯಲಿಗೆ ಬರ್ತಿದೆ. ಈಗಾಗಲೇ ಅವರ ಒಂದು ಕೈಗೆ ಮೊಬೈಲ್ ಹೇಗೆ ಬಂತು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕೈಗೆ ಮೊಬೈಲ್ ಹೇಗೆ ಬಂತು, ಮತ್ತೆ ಅವನ ಮೊಬೈಲ್ ನಲ್ಲಿ ಏನೆಲ್ಲ ಮಾಡಲಾಗಿದೆ, ಯಾರಿಗೆ ಕರೆ ಮಾಡಲಾಗಿದೆ, ಏನೆಲ್ಲ ಪತ್ತೆ ಆಗಿದೆ, ಮತ್ತೆ ಒಂದು ನೋಟ್ ಬುಕ್ ಕೂಡ ಪತ್ತೆ ಆಗಿತ್ತು, ಮತ್ತೆ ಪೆನ್ ಡ್ರೈವ್ ಕೂಡ ಪತ್ತೆ ಆಗಿತ್ತು. ಇದೆಲ್ಲದರ ಬಗ್ಗೆ ತನಿಖೆ ಮಾಡುವಂತ ಕೆಲಸವನ್ನ ಪರಪನಗರ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಸಿಸಿಬಿ ಅಧಿಕಾರಿಗಳು ತಮಗೆ ಸಿಕ್ಕಿರುವಂತಹ ಎಲ್ಲಾ ಒಂದು ಅಸೆಟ್ ಗಳನ್ನ ಪರಪನಗರ ಪೊಲೀಸರಿಗೆ ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಮಾಹಿತಿಗಳನ್ನ ಆ ಒಂದು ವಿಚಾರದಲ್ಲಿ ಈಗಾಗಲೇ FIR ದಾಖಲಿಸಿಕೊಂಡು ಪರಪನಗರ ಪೊಲೀಸರು ತನಿಖೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆ ಸಿಮ್ ಆಗಿರ್ಬೋದು, ಮತ್ತೆ ಹೇಗ್ ಬಂತು, ಎಷ್ಟು ದಿನಗಳಿಂದ ಅಲ್ಲಿತ್ತು, ಇದೆಲ್ಲದರ ಬಗ್ಗೆ ತನಿಖೆ ಮಾಡುವಂತ ಕೆಲಸವನ್ನ ಪರಪನಗರ ಪೊಲೀಸರು ಮಾಡ್ತಿದ್ದಾರೆ. ಇದು ಒಂದು ವರ್ಷನಾದ್ರೆ ಮತ್ತೊಂದು ಕಡೆ ಇಷ್ಟೆಲ್ಲಾ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರು ಕೂಡ ಅದರಲ್ಲೂ ಕೂಡ DGP ಅಲೋಕ್ ಕುಮಾರ್ ಅವರು ಭಾರಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅಂತ ಹೇಳಿ ಈಗಾಗಲೇ ಗೊತ್ತು. ಅಷ್ಟಾಗಿಯೂ ಕೂಡ ಈ ರೀತಿಯಾಗಿ ಮೊಬೈಲ್ಗಳು ಜೈಲಿನಲ್ಲಿ ಕಾಣಿಸ್ತಿದ್ದಾವೆ ಅಂದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಒಂದು ಮಾಹಿತಿ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ಕೂಡ ಜೈಲಾಧಿಕಾರಿಗಳ ಒಂದಷ್ಟು ಕೈವಾಡ ಇದರಲ್ಲಿ ಇದ್ದೇ ಇರುತ್ತೆ ಅಂತ ಹೇಳಿ ಗೊತ್ತಾಗಿತ್ತು. ಅದನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಜೈಲಿನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಜೈಲಾಧಿಕಾರಿ ಒಬ್ಬರ ಒಂದು ಕೈವಾಡ ಕೂಡ ಇದೆ ಅಂತ ಹೇಳಿ ಗೊತ್ತಾಗಿತ್ತು. ಅಸಿಸ್ಟೆಂಟ್ SP ಆಗಿದ್ದಂತಹ ಈರಣ್ಣ ಎಂಬತ್ತೇನಿದ್ದಾನೆ ಇವರು ಈ ಒಂದು ವಿಚಾರದಲ್ಲಿ ಒಂದಷ್ಟು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾಕಂದ್ರೆ ಸಾಕಷ್ಟು ಬಾರಿ ಜೈಲಿನ ಮೇಲೆ ರೇಡ್ ಆಗುತ್ತೆ. ಜೈಲಿನ ಮೇಲೆ ರೇಡ್ ಆದಂತ ಸಂದರ್ಭದಲ್ಲಿ ಚೆಕ್ ಮಾಡಿದಾಗ ಒಂದಲ್ಲ ಒಂದು ಐಟಮ್ ಸಿಕ್ತಿತ್ತು. ಆದ್ರೂ ಕೂಡ ಒಂದಷ್ಟು ಬ್ಯಾರಕ್ ನಲ್ಲಿ ಯಾವುದೇ ರೀತಿಯಾದಂತಹ ಐಟಮ್ಗಳು ಸಿಗ್ತಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ಈ ಈರಣ್ಣ ಎಂಬ ಅಧಿಕಾರಿ ಏನಿದ್ದಾರೆ ಇವರು ರೇಡ್ ಆಗುವಂತ ಸಂದರ್ಭದಲ್ಲಿ ತಮ್ಮ ಕೋಡೋಡ್ನಲ್ಲಿ ಅಲ್ಲಿದ್ದಂತಹ ಕೈದಿಗಳಿಗೆ ಒಂದಷ್ಟು ಮಾಹಿತಿಗಳನ್ನ ನೀಡ್ತಿದ್ರು. ಅಧಿಕಾರಿಗಳು ಹೋಗಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ಅವರನ್ನ ಚೆಕ್ ಮಾಡುವಂತ ನೆಪದಲ್ಲಿ 10 ರಿಂದ 15 ನಿಮಿಷ ತಡವಾಗಿ ಅಧಿಕಾರಿಗಳನ್ನ ರೇಡ್ ಮಾಡಕ್ಕೆ ಹೋಗಿದ್ದಂತ ಅಧಿಕಾರಿಗಳನ್ನ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಮಟೈಮ್ಸ್ ರೇಡ್ ಮಾಡ್ತಾರೆ, ಸಿಸಿಬಿ ಅಧಿಕಾರಿಗಳು ರೇಡ್ ಮಾಡ್ತಾರೆ, ಮತ್ತೆ ಸ್ಥಳೀಯ ಪೊಲೀಸರು ಕೂಡ ರೇಡ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ರೇಡ್ ಮಾಡುವಂತ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಜೈಲು ಸೂಪರಿಂಟೆಂಡೆಂಟ್ ಆಗಿದ್ದಂತಹ ಈರಣ್ಣ ಏನಿದ್ದಾರೆ ಇವರು ಒಂದಷ್ಟು ಅಧಿಕಾರಿಗಳ ಯಾವಾಗ ಬರ್ತಾರೆ ಆ ಒಂದು ಇನ್ಫಾರ್ಮೇಶನ್ ನ ಕೈದಿಗಳಿಗೆ ನೀಡ್ತಿದ್ರು. ಕೋಡ್ ವರ್ಲ್ಡ್ ಮೂಲಕ ಒಳಗಡೆ ಇದ್ದಂತಹ ಕೈದಿಗಳಿಗೆ ಒಂದಷ್ಟು ಮಾಹಿತಿಯನ್ನು ನೀಡುತ್ತಿದ್ರು. ಆಗ ಕೈದಿಗಳು ಅಲರ್ಟ್ ಆಗಿ ತಮ್ಮ ಬಳಿ ಇದ್ದಂತಹ ಅಕ್ರಮ ವಸ್ತುಗಳೇನಿದಾವೆ, ಮೊಬೈಲ್ ಆಗಿರ್ಬೋದು, ಮತ್ತೆ ಒಂದಷ್ಟು ಗಾಂಜಾ ಆಗಿರ್ಬೋದು, ಈ ರೀತಿಯಾದಂತಹ ಒಂದಷ್ಟು ಅಕ್ರಮ ನಿಷೇಧಿತ ವಸ್ತುಗಳೇನಿದಾವೆ ಅವೆಲ್ಲರೂ ಕೂಡ ಅವರು ದಾಚಿಡ್ತಿದ್ರು. ಅದಾದ್ಮೇಲೆ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಏನು ಸಿಗ್ತಿರ್ಲಿಲ್ಲ ಅನ್ನುವಂತ ವಿಚಾರ ಗೊತ್ತಾಗಿದೆ. ಇದಲ್ಲದೆ ಕಳೆದ ಆಗಸ್ಟ್ 6ನೇ ತಾರೀಕು ಅಂದ್ರೆ ಒಂದು ವಾರದ ಹಿಂದಷ್ಟೇ ಇದೇ ಜೈಲಾಧಿಕಾರಿಗಳು ಎಲ್ಲಾ ಕಡೆಯೂ ಕೂಡ ಜೈಲಿನ ಹಲವು ಕಡೆ ದಾಳಿ ಮಾಡಿ ಪರಿಶೀಲನೆ ಮಾಡಿರ್ತಾರೆ. ಆಗ ಯಾವುದೇ ರೀತಿಯಾದಂತಹ ಮೊಬೈಲ್ ಸಿಕ್ಕಿರುವುದಿಲ್ಲ. ಆದ್ರೆ ನಿನ್ನೆ ಅಥವಾ ಮೊನ್ನೆ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಮೊಬೈಲ್ ಸಿಕ್ಕುತ್ತೆ, ಪ್ರಜ್ವಲ್ ರೇವಣ್ಣ ಅವರ ಬ್ಯಾರೆಕ್ ನಲ್ಲಿ ಸಿಗುತ್ತೆ ಅನ್ನೋದು ಒಂದು ಕಡೆ. ಆದ್ರೆ ಅದಾದ ಮೇಲೆ ಮತ್ತೆ ಅದೇ ಜೈಲಾಧಿಕಾರಿಗಳು ಕೂಡ ಮತ್ತೆ ಅದೇ ಜೈಲಲ್ಲಿ ಪರಿಶೀಲನೆ ಮಾಡ್ತಾರೆ. ಅವಾಗ್ಲೂ ಕೂಡ ಒಂದು ಮೊಬೈಲ್ ಸಿಕ್ಕಿದೆ. ಹೀಗಾಗಿ ಜೈಲ ಅಧಿಕಾರಿಗಳು ಒಂದಷ್ಟು ಅಧಿಕಾರಿಗಳು ಇಂತಹ ಅಕ್ರಮಗಳಲ್ಲಿ ಭಾಗಿಯಾಗಿರೋದು ಈಗಾಗಲೇ DGP ಅಲೋಕ್ ಕುಮಾರ್ ಅವರ ಗಮನಕ್ಕೆ ಬಂದಿದೆ. ಈಗಾಗಲೇ ಆ ಒಂದು ಅಧಿಕಾರಿಯನ್ನ ಈರಣ್ಣ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶ ಮಾಡುವಂತ ಕೆಲಸವನ್ನು ಮಾಡಲಾಗಿದೆ. ಜೊತೆಗೆ ಈಗ ನಡೀತಿರುವಂತಹ ಒಂದು ಅಕ್ರಮಗಳಿಗೆ ಸಂಬಂಧಪಟ್ಟಂತೆ SP ಆಗಿರುವಂತಹ ಅಂಶುಕುಮಾರ್ ಅವರಿಗೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ DGP ಅವರು ಕೊಟ್ಟಿದ್ದಾರೆ. ಹೀಗಾಗಿ ಕ್ಲಾರಿಫಿಕೇಶನ್ ಏನ್ ಕೊಡ್ತಾರೆ ಅವರು ಅನ್ನೋದನ್ನ ಕಾದು ನೋಡಬೇಕಿದೆ. ಸಾಕಷ್ಟು ದಿನಗಳಿಂದಲೂ ಕೂಡ ಈ ಒಂದು ವಿಚಾರಗಳ ಬಗ್ಗೆ ಮಾಧ್ಯಮಗಳು ಎಚ್ಚರಿಸ್ತಾನೆ ಇದಾವೆ. ಜೊತೆಗೆ ಜೈಲಿನಲ್ಲಿ ನಡೀತಿರುವಂತಹ ಎಸ್ಪೆಷಲಿ ಪರಪನಗರ ಜೈಲಿನಲ್ಲಿ ನಡೀತಿರುವಂತಹ ಒಂದಷ್ಟು ಅಕ್ರಮಗಳ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಗಮನವಹಿಸಿ ವಾರ್ನ್ ಮಾಡುವಂತ ಕೆಲಸವನ್ನು ಮಾಡಿತ್ತು. ಅದಾಗಿಯೂ ಕೂಡ ಇಷ್ಟೆಲ್ಲ ನಡೀತಿದೆ ಅಂದ್ರೆ ನಿಜಕ್ಕೂ ಕೂಡ ಅಲ್ಲಿನ ಅಧಿಕಾರಿಗಳು ಯಾವ ಮಟ್ಟಿಗೆ ಇಂತಹ ಅಕ್ರಮಗಳಲ್ಲಿ ಭಾಗಿಯಾಗ್ತಿದ್ದಾರೆ, ದುಡ್ಡಿನ ಆಸೆಗೆ ಈ ರೀತಿಯಾದಂತಹ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಈಗಾಗಲೇ
ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಇಲಾಖಾ ತನಿಖೆಯನ್ನು ಕೂಡ ನಡೆಸುವಂತ ಕೆಲಸವನ್ನು ಮಾಡಲಾಗ್ತಿದೆ. ಯಾಕಂದ್ರೆ ಜೈಲಾಧಿಕಾರಿಗಳ ಭಾಗಿಯಾಗಿರೋದು ಗೊತ್ತಾಗಿದೆ ಮೇಲ್ನೋಟಕ್ಕೆ. ಮತ್ತೆ ಬೇರೆ ಬೇರೆ ಯಾವೆಲ್ಲ ಸಿಬ್ಬಂದಿ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಮತ್ತೆ ಬೇರೆ ಯಾರಿಗೆಲ್ಲ ಸಪೋರ್ಟ್ ಮಾಡ್ತಿದ್ರು ಕೈದಿಗಳಿಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಇಲಾಖಾ ತನಿಖೆಯನ್ನು ಕೂಡ ಜೈಲಾಧಿಕಾರಿಗಳು ನಡೆಸುತ್ತಿದ್ದಾರೆ, ಹಿರಿಯ ಅಧಿಕಾರಿಗಳು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಪರಪ್ಪನ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡು ಪ್ರಜ್ವಲ್ ರೇವಣ್ಣರನ್ನ A1 ಮಾಡಲಾಗಿದೆ. ಮತ್ತೆ ಮತ್ತೋರ್ವ ಆರೋಪಿ ಪ್ರತಾಪ್ ರಾಯ್ ಎಂಬಾತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. ಆತನ ಹಿನ್ನೆಲೆಯನ್ನು ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕಿದ್ದಾರೆ. ಆತ ಬೇರೆ ಉತ್ತರ ಭಾರತ ಮೂಲದ ರಾಜ್ಯದವನು ಅಂತೇಳಿ ಗೊತ್ತಾಗಿದೆ. ಆತ ಪೋಕ್ಸೋ ಕೇಸ್ ಒಂದರಲ್ಲಿ ಜೈಲಿಗೆ ಬಂದಿದ್ದ. ಒಂದಷ್ಟು ತಿಂಗಳುಗಳಿಂದ ಪ್ರಜ್ವಲ್ ರೇವಣ್ಣ ಅವರ ಬ್ಯಾರೆಕ್ನಲ್ಲಿ ಕೂಡ ಆತ ಇದ್ದ ಅಂತೇಳಿ ಗೊತ್ತಾಗಿದೆ. ಸದ್ಯಕ್ಕೆ ಇಬ್ಬರ ವಿರುದ್ಧ ತನಿಖೆ ನಡೆಸಲಾಗ್ತಿದೆ. ಎಸ್ಪೆಷಲಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಕೈಗೆ ಬಂದಿತ್ತು ಮೊಬೈಲ್ ಅಂತೇಳಿ ಗೊತ್ತಾಗಿತ್ತು. ಮೊಬೈಲ್ ಈಗಾಗಲೇ ಪ್ರಾಥಮಿಕ ಹಂತದ ವಿಚಾರಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಕೂಡ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ, ಮತ್ತೆ ಫ್ಯಾಮಿಲಿ ಅವರಿಗೆ ಕರೆ ಮಾಡಿ ಮಾತಾಡ್ತಿದ್ದೆ ಅಂತೇಳಿ ಪ್ರಾಥಮಿಕ ಹಂತದಲ್ಲಿ ಒಪ್ಕೊಂಡಿದ್ದೇನೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸುವಂತ ಕೆಲಸವನ್ನ ಪೊಲೀಸ್ ಹಿರಿಯ ಅಧಿಕಾರಿಗಳು ಮಾಡಿದ್ದಾರೆ. ಒಂದು ಕಡೆ ಜೈಲಾಧಿಕಾರಿಗಳ ವಿರುದ್ಧವೂ ಕೂಡ ಒಂದಷ್ಟು ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಲಾಗ್ತಿದೆ. ಮತ್ತೊಂದು ಕಡೆ ಈ ಒಂದು ವಿಚಾರದ ಬಗ್ಗೆ ಕೂಡ, ಅಂದ್ರೆ ಮೊಬೈಲ್ ಹೇಗೆ ಬಂತು, ಮತ್ತೆ ಆ ಮೊಬೈಲ್ ನಿಂದ ಏನೆಲ್ಲ ಮಾಡಲಾಗ್ತಿತ್ತು ಜೈಲಿನ ಒಳಗಡೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಿದ್ದಾರೆ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.